ಸೊ ನವೀನ್ ಸಜ್ಜೋರ್ಗೂ ಪುನೀತ್ ರಾಜ್ಕುಮಾರ್ಗೂ ಒಂದು ಬಾಂಡಿಂಗ್ ಅನ್ಬೋದು. ನಿಮ್ಮ ಹಾಡುಗಳಿಗೆ ತುಂಬ ಮೆಚ್ತಾ ಇದ್ರು, ನಿಮ್ಮ ಸಿನಿಮಾವನ್ನ ತುಂಬ ಮೆಚ್ಚಿದಂಥವ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್. ನೋಡಿ ನಾನು ಏನು ಭಾಗ್ಯ ಮಾಡಿದ್ನಿ, ಏನು ಪುಣ್ಯ ಮಾಡಿದ್ನಪ್ಪ ಅಂತ ನನಗೆ ನಾನು ಸುಮ್ಮನೆ ಮನೆ ಒಳಗಡೆ ನಮ್ಮ ಟೀಮ್ ಜೊತೆ ಮಾತಾಡ್ತಾ ಇದ್ವಿ. ಇಂಥ ಟೈಮಲ್ಲಿ ಅಪ್ಪು ಸರ್ ಇದ್ದಿದ್ರೆ ನಮ್ಗೇನೆಲ್ಲ ಸಪೋರ್ಟ್ ಮಾಡ್ತಿದ್ರು, ಹೆಂಗೆಲ್ಲ ಮಾಡ್ತಿದ್ರು, ನಾವೇನೆಲ್ಲ ಅವ್ರು ಅಂದರೆ ಒಂದು ಧೈರ್ಯ ಇರ್ತಿತ್ತು, ಹೋಗಿ ಮಾತಾಡಿಸ್ಬೋದಿತ್ತು, ಸಿನಿಮಾ ತೋರಿಸ್ಬೋದಿತ್ತು, ಅವ್ರ ಮುಖಾಂತರ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡಿಸ್ಕೊಬೋದಿತ್ತು, ಮಾಡ್ಕೊಡ್ತಿದ್ರು. ಅವ್ರಿಗೆ ಇಷ್ಟ ಆಗಿದ್ರೆ ಮಾಡೋರು, ಖಂಡಿತ ಅಟ್ಲಿ ಬಂದು ಒಂದು ಸಪೋರ್ಟ್ ಮಾಡೋರು. ಹೊಸ ಹುಡುಗರುಗಳು ಏನೋ ಮಾಡ್ತಾ ಇದ್ದಾರೆ ಅಂತ ಒಂದು ಒಳ್ಳೆ ಟೀಮ್ ಇದ್ದರೆ ಸಪೋರ್ಟ್ ಮಾಡ್ತಿದ್ರು. ಇವತ್ತು ಆ ಜಾಗಕ್ಕೆ ನಾವು ಯಾರನ್ನು ಕೇಳ್ಕೊಂಡಪ್ಪ ಹೋಗೋದು, ಏನು ಮಾಡೋದು ಅಂತ ಎಲ್ಲ ಒಂದು ಡಿಸ್ಕಷನ್ ಮಾಡ್ತಾಯಿದ್ರೆ ನೋಡಿದ್ರೆ ಅದ್ರ ನಾಳೆ ಅಶ್ವಿನಿ ಯಾಕೆ ಅವರಿಂದ ನಂಗೆ ಒಂದು ಮೆಸೇಜ್ ಬರುತ್ತೆ, ನೀನು ಸಿನಿಮಾ ನೋಡ್ತಾ ಇದ್ದೀನಿ ಥಿಯೇಟ್ರಲ್ಲಿ ಅಂತ. ನಮಗೆಲ್ಲ ಎಷ್ಟು ಖುಷಿ ಆಯಿತು ಅಂದರೆ, ನೋಡ್ರಪ್ಪ ಫುಲ್ಫಿಲ್ ಆಯಿತು ನಮಗೆ. ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ನೋಡಿ, ನಾವು ಒಂದು ಮಾತು ಕೇಳ್ಕೊಬೇಕು. ಇವತ್ತೊಂದು ಸೆಲೆಬ್ರಿಟಿ ಶೋ ಮಾಡಿದ್ರೆ ಎಷ್ಟು ನಾವು ಫಾಲೋ ಅಪ್ ಮಾಡಬೇಕು, ಖರ್ಚುಗಳಿರ್ತವೆ, ಎಲ್ಲರನ್ನೂ ಇನ್ವೈಟ್ ಮಾಡಬೇಕು. ಆಮೇಲೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಪಾಪ ನಾವೆಲ್ಲ ಕರೆದಿರ್ತೀವಿ, ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡಬೇಕು ಗೊತ್ತಾಗಲ್ಲ. ಅಶ್ವಿನಿ ಅಕ್ಕ ಅವರೇ ಹೋಗಿ ಅವ್ರ ಟೀಮ್ PRK ಟೀಮ್ ಕರ್ಕೊಂಡೋಗಿ ಸಿನಿಮಾ ನೋಡಿ ಫೋನ್ ಮಾಡಿ ಒಂದು 10-12 ನಿಮಿಷ ಫೋನಲ್ಲಿ ಮಾತಾಡಿ ನಮಗೆಲ್ಲ ವಿಶ್ ಮಾಡಿ, ನನ್ನಿಂದ ಏನು ಸಪೋರ್ಟ್ ಬೇಕು ಕೇಳಿ, ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಸಪೋರ್ಟ್ ಮಾಡಿ, ಜೊತೇಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿ, ಬೆಂಡ್ ತಟ್ಟಿ ಏನಾದರೂ ಕತೆ ಇದ್ರೆ ಬನ್ನಿ, ನಿಮ್ಮ ಜೊತೆ ನಾವು ಇರ್ತೀವಿ, ನಿಮ್ಮ ಲೋನವಿನ ಟೀಮ್ ಜೊತೆ ಬನ್ನಿ ಅಂತ ಕರೆದ್ರಲ್ಲ, ನಮ್ಗೆ ಅಷ್ಟೇ ಸಾಕು. ನವೀನ್ ಸಜ್ಜೋರ್ಗೂ ಪುನೀತ್ ರಾಜ್ಕುಮಾರ್ಗೂ ಒಂದು ಬಾಂಡಿಂಗ್ ಅನ್ಬೋದು. ನಿಮ್ಮ ಹಾಡುಗಳಿಗೆ ತುಂಬ ಮೆಚ್ತಾ ಇದ್ರು, ನಿಮ್ಮ ಸಿನಿಮಾವನ್ನ ತುಂಬ ಮೆಚ್ಚಿದಂಥವ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್. ನೋಡಿ ನಾನು ಏನು ಭಾಗ್ಯ ಮಾಡಿದ್ನಿ, ಏನು ಪುಣ್ಯ ಮಾಡಿದ್ನಪ್ಪ ಅಂತ ನನಗೆ ನಾನು ಸುಮ್ಮನೆ ಮನೆ ಒಳಗಡೆ ನಮ್ಮ ಟೀಮ್ ಜೊತೆ ಮಾತಾಡ್ತಾ ಇದ್ವಿ. ಇಂಥ ಟೈಮಲ್ಲಿ ಅಪ್ಪು ಸರ್ ಇದ್ದಿದ್ರೆ ನಮ್ಗೇನೆಲ್ಲ ಸಪೋರ್ಟ್ ಮಾಡ್ತಿದ್ರು, ಹೆಂಗೆಲ್ಲ ಮಾಡ್ತಿದ್ರು, ನಾವೇನೆಲ್ಲ ಅವ್ರು ಅಂದರೆ ಒಂದು ಧೈರ್ಯ ಇರ್ತಿತ್ತು, ಹೋಗಿ ಮಾತಾಡಿಸ್ಬೋದಿತ್ತು, ಸಿನಿಮಾ ತೋರಿಸ್ಬೋದಿತ್ತು, ಅವ್ರ ಮುಖಾಂತರ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡಿಸ್ಕೊಬೋದಿತ್ತು, ಮಾಡ್ಕೊಡ್ತಿದ್ರು. ಅವ್ರಿಗೆ ಇಷ್ಟ ಆಗಿದ್ರೆ ಮಾಡೋರು, ಖಂಡಿತ ಅಟ್ಲಿ ಬಂದು ಒಂದು ಸಪೋರ್ಟ್ ಮಾಡೋರು. ಹೊಸ ಹುಡುಗರುಗಳು ಏನೋ ಮಾಡ್ತಾ ಇದ್ದಾರೆ ಅಂತ ಒಂದು ಒಳ್ಳೆ ಟೀಮ್ ಇದ್ದರೆ ಸಪೋರ್ಟ್ ಮಾಡ್ತಿದ್ರು. ಇವತ್ತು ಆ ಜಾಗಕ್ಕೆ ನಾವು ಯಾರನ್ನು ಕೇಳ್ಕೊಂಡಪ್ಪ ಹೋಗೋದು, ಏನು ಮಾಡೋದು ಅಂತ ಎಲ್ಲ ಒಂದು ಡಿಸ್ಕಷನ್ ಮಾಡ್ತಾಯಿದ್ರೆ ನೋಡಿದ್ರೆ ಅದ್ರ ನಾಳೆ ಅಶ್ವಿನಿ ಯಾಕೆ ಅವರಿಂದ ನಂಗೆ ಒಂದು ಮೆಸೇಜ್ ಬರುತ್ತೆ, ನೀನು ಸಿನಿಮಾ ನೋಡ್ತಾ ಇದ್ದೀನಿ ಥಿಯೇಟ್ರಲ್ಲಿ ಅಂತ. ನಮಗೆಲ್ಲ ಎಷ್ಟು ಖುಷಿ ಆಯಿತು ಅಂದರೆ, ನೋಡ್ರಪ್ಪ ಫುಲ್ಫಿಲ್ ಆಯಿತು ನಮಗೆ. ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ನೋಡಿ, ನಾವು ಒಂದು ಮಾತು ಕೇಳ್ಕೊಬೇಕು. ಇವತ್ತೊಂದು ಸೆಲೆಬ್ರಿಟಿ ಶೋ ಮಾಡಿದ್ರೆ ಎಷ್ಟು ನಾವು ಫಾಲೋ ಅಪ್ ಮಾಡಬೇಕು, ಖರ್ಚುಗಳಿರ್ತವೆ, ಎಲ್ಲರನ್ನೂ ಇನ್ವೈಟ್ ಮಾಡಬೇಕು. ಆಮೇಲೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಪಾಪ ನಾವೆಲ್ಲ ಕರೆದಿರ್ತೀವಿ, ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡಬೇಕು ಗೊತ್ತಾಗಲ್ಲ. ಅಶ್ವಿನಿ ಅಕ್ಕ ಅವರೇ ಹೋಗಿ ಅವ್ರ ಟೀಮ್ PRK ಟೀಮ್ ಕರ್ಕೊಂಡೋಗಿ ಸಿನಿಮಾ ನೋಡಿ ಫೋನ್ ಮಾಡಿ ಒಂದು 10-12 ನಿಮಿಷ ಫೋನಲ್ಲಿ ಮಾತಾಡಿ ನಮಗೆಲ್ಲ ವಿಶ್ ಮಾಡಿ, ನನ್ನಿಂದ ಏನು ಸಪೋರ್ಟ್ ಬೇಕು ಕೇಳಿ, ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಸಪೋರ್ಟ್ ಮಾಡಿ, ಜೊತೇಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿ, ಬೆಂಡ್ ತಟ್ಟಿ ಏನಾದರೂ ಕತೆ ಇದ್ರೆ ಬನ್ನಿ, ನಿಮ್ಮ ಜೊತೆ ನಾವು ಇರ್ತೀವಿ, ನಿಮ್ಮ ಲೋನವಿನ ಟೀಮ್ ಜೊತೆ ಬನ್ನಿ ಅಂತ ಕರೆದ್ರಲ್ಲ, ನಮ್ಗೆ ಅಷ್ಟೇ ಸಾಕು.